ನಮ್ಮ ಹಳ್ಳಿಯ ಭಕ್ತರು ಏನಾದರೂ ಒಂದಿಷ್ಟು ಸಂಸ್ಕಾರಗಳನ್ನ ಪಡೆಯಲಿ, ಧಾರ್ಮಿಕ ವಿಧಿವಿಧಾನಗಳು ಅವರಿಗೂ ಕೂಡ ಪರಿಚಯ ಆಗಲಿ, ಎಲ್ಲರೂ ಅತ್ಯಂತ ಸಂಸ್ಕೃತಿಯಿಂದ ಸಾಮರಸ್ಯದಿಂದ ಬದುಕಿ ಎನ್ನುವಂಥ ವಿಚಾರವನ್ನು ಇಟ್ಕೊಂಡು ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಅತ್ಯಂತ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ನಂಜನಗೂಡು ಗ್ರಾಮದ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಗಂಜಿಸ್ನಾನವನ್ನು ಮಾಡಿಕೊಂಡು, ಅದೇ ತರನಾಗಿ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಳಗಿನ ಪರ್ಯಂತರವಾಗಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಅದ್ರ ಜೊತೆಗಿನ ವಿಶೇಷವಾಗಿ ಸಾಂಪ್ರದಾಯಬದ್ಧವಾಗಿ ಅಗ್ಗಿ ಮಹೋತ್ಸವವನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಅಗ್ಗಿ ಮಹೋತ್ಸವ ಕೇವಲ ಧಾರ್ಮಿಕಕ್ಕೆ ಮಾತ್ರ ಸೀಮಿತ ಆಗ್ತದೆ, ಇಲ್ಲಿ ಏನಾದರೂ ಒಂದಿಷ್ಟು ಸಾಮಾಜಿಕ ವ್ಯವಸ್ಥೆ ಏನಾದರೂ ಒಂದಿಷ್ಟು ಮಾಡೋಣ ಅನ್ನುವಂಥ ವಿಚಾರ ಇಟ್ಕೊಂಡು ಸಾಮೂಹಿಕ ವಿವಾಹ ಕೂಡ ಮಾಡ್ಕೊಂಡು ಬಂದಿದ್ದು ಬಹಳ ಅತ್ಯಂತ ಶ್ಲಾಘನೀಯ ವಿಚಾರ. ಹಾಡನ್ನು ತಿಳಿಸಿ ನಾನು ತಮ್ಮನ್ನು ತಿಳ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ರಿ, ಮಾಂಗಲ್ಯಂ ನಾನೇ ಶುಭಗೆ ಶರದಂ ಶತಂ. ತಾರಾಬಲಂ ಚಂದ್ರಬಲಂತು ದೇವ ದೈವಬಲಂತ ವಿದ್ಯಾಬಲಂತು ದೇವ ಸಾಂಬಜೈ ನಮಃ ಪಾರ್ವತೇ ಶಿವ. ಎಲ್ಲರೂ ಇಲ್ಲೇ ಇದ್ರಲ್ಲ, 2 ನಿಮಿಷ ಮಾತಾಡೋದು ಸಮಾಧಾನದಿಂದ ಕೇಳಿ. ಈ ನಾಡಿಗೆ ಅನ್ನವನ್ನ ನೀಡುವ ಅನ್ನದಾತರನ್ನ, ಈ ನಾಡನ್ನ ರಕ್ಷಣೆ ಮಾಡುವ ಸೈನಿಕರನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ಸುಕ್ಷೇತ್ರ ನಾಗಲಾಪುರದ ಆರಾಧ್ಯ ದೈವ ಶ್ರೀ ಬೀರಲಿಂಗೇಶ್ವರನ ಸನ್ನಿಧಾನದಲ್ಲಿ ನತಮಸ್ತಕನಾಗಿ ಈ ಒಂದು ಸುಂದರ ಸಮಾರಂಭ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ, ಅಗ್ಗಿ ಮಹೋತ್ಸವದ ಜೊತೆಗೆ ಸಾಮೂಹಿಕ ವಿವಾಹ ಸಮಾರಂಭದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದಗಳನ್ನು ಕರುಣಿಸಿರುವಂತಹ ಮೇಗಳಪೇಟೆಯ ಶ್ರೀ ಸಿದ್ದಯ್ಯ ಜ್ಞಾನಪ್ಪಯ್ಯನವರಲ್ಲಿ, ಶ್ರೀ ಬೀರಲಿಂಗೇಶ್ವರಿ ಜಗಲಿ ಸಂಸ್ಥಾನದ ಪಟ್ಟದ ಪೂಜಾರಿಯವರಾಗಿರುವ ಎಮ್ನೂರಪ್ಪ ಪೂಜಾರಿಯವರಲ್ಲಿ 50 ವರ್ಷ 60 ವರ್ಷ ಆಯ್ತು ಒಟ್ಟ ನಾವು ದೇವರೇ ಮಾಡಿಲ್ಲ, ದೇವರು ಮಾಡಬೇಕು, ಅದಕ್ಕೊಂದು ಒಳ್ಳೆಯ ಮುಹೂರ್ತವನ್ನ ಮತ್ತು ದೇವಸ್ಥಾನವನ್ನು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಬಂದಿದ್ರು. ಅದ್ರ ಜೊತೆಗೆ ನಮ್ಮ ಮೇಲಪೇಟದ ಸಿದ್ದಯ್ಯನವರ ಜೊತೆಗೆ ನಾವು ಬಂದು ಈ ಸ್ಥಳವನ್ನು ಪರಿಶೀಲನೆ ಮಾಡಿ 2015-16 ಅಂತ ಅನ್ಕೋತೀನಿ ನಾನು. ಆ ಜಗಲಿಯನ್ನು ಯಾವ ರೀತಿಯಾಗಿ ಹಾಕಬೇಕು, ಏನ್ ಮಾಡಬೇಕು ಅನ್ನುವಂಥ ಒಂದಿಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅದನ್ನು ಕಟ್ಟಿಸಿದ ಮೇಲೆ ಅಲ್ಲಿ ಒಂದು ಸಂಕಲ್ಪ ಮಾಡಿದರು ಸದ್ಭಕ್ತರೆಲ್ಲರೂ, ಇಲ್ಲಿ ಪ್ರತಿ ವರ್ಷನೂ ಅಗ್ಗಿ ಮಹೋತ್ಸವ ಆಗಬೇಕು, ಅಗ್ಗಿ ಮಹೋತ್ಸವದ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳು ಈ ಕ್ಷೇತ್ರದಿಂದ ಆಗಬೇಕು ಅನ್ನುವಂತಹ ಸದ್ಭಕ್ತರ ಸದ್ಭಕ್ತಿಯನ್ನ ಈಡೇರಿಸುವಂತಹ ಶಕ್ತಿ ನಿಮ್ಮ ಬೀರಪ್ಪಗೆ ಇದೆ ಅನ್ನೋದೇ ಶ್ರೇಷ್ಠವಾಗಿರ್ತಕ್ಕಂಥ. ಎಲ್ಲೆಲ್ಲೋ ಇದ್ದವ್ರು ನೀವು ಯಾವ್ದ್ಯಾವ್ದೋ ಊರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥವ್ರು ಒಟ್ಟುಗೂಡ ಕತ್ತೀರಿ. ನಾವೆಲ್ಲರೂ ಒಟ್ಟುಗೂಡಿಕೊಂಡು ಆಡಬೇಕು, ನಲಿಬೇಕು, ಸಂತೋಷದಿಂದ ಇರಬೇಕು ಅನ್ನುವಂಥ ಕೂಡಿಸುವ ಶಕ್ತಿ ದೈವಕ್ಕೆ ಮಾತ್ರ ಇದೆ ಹೊರತು ಮತ್ತೆ ಯಾವುದಕ್ಕೂ ಇಲ್ಲ. ಮನೆಗಳಲ್ಲಿ ಮದುವೆ ಮಾಡಿದಾಗ ಒಂದಿಷ್ಟು ಮಂದಿಗೆ ಅಸಮಾಧಾನ ಉಂಟಾಗುತ್ತ, ಜಗಳ ಬರ್ತಾವ, ಮಾತು ಬಿಡುತ್ತಾರ, ಹೌದಿಲ್ಲ, ಆಗ್ತಾವಿಲ್ಲ. ನನಗೆ ಬಂಗಾರ ಕೊಟ್ಟಿಲ್ಲ ಅಂತ ಸಟಗಳರದ್ರ ಒಂದಿಷ್ಟು ಜನ, ಬಟ್ಟಿ ಕರೆ ಚಂದ ತಂದಿಲ್ಲ, ಬಟ್ಟಿ ಚಲೋ ತಂದಿಲ್ಲ ಅಂತ ಸಟಗಳರದಾರ. ಆದ್ರ ದೈವದೊಳಗ ಈಗೇನು ಇವತ್ತು ಅಗ್ಗಿ ಮಹೋತ್ಸವ ಆಯ್ತಲ್ಲ, ಅದು ಅಗ್ಗಿ ಮಹೋತ್ಸವ ಅಂತಂದ್ರೆ ನಮ್ಮ ಹಾಲು ಮತದ ಮೂಲ ಸಂಸ್ಕೃತಿಯ ಪ್ರತೀಕ. ಅದು ನಮ್ಮ ಸಂಸ್ಕೃತಿ, ಅದು ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯ. ಅಲ್ಲಿ ನಾವು ಬೆಳಕನ್ನ ಕಂಡ್ರೆ ನಮ್ಮ ಅಜ್ಞಾನದ ಅಂಧಕಾರ ಹೋಗಲಾಡ್ತದ ಅಂತ ಅರ್ಥ. ಅದು ಅಲ್ಲೇನು ಬೆಳಕು ಚಂದ ಕಂಡಿತು ಅಂದ್ರ ನಮ್ಮ ಅಜ್ಞಾನ ಹೋಗ್ತದ, ಸುಜ್ಞಾನದ ಬೆಳಕು ಬರ್ತದ ಅನ್ನುವಂಥ ಪ್ರತೀಕವಾಗಿ ನಾವು ಅಗ್ಗಿಯನ್ನು ಮಾಡ್ತೀವಿ. ಅಂತಹ ಅಗ್ಗಿ ಮಹೋತ್ಸವದೊಳಗ ಮದುವೆ ಆಗೋದಿದೆಯಲ್ಲ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮನೆ ಒಳಗೆ ಮದುವೆ ಆದ್ರಷ್ಟು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಂದಿಷ್ಟು ಬಂಧು ಬಳಗ, ಬೇಕಾದಂಥ ನೆಂಟರು, ಒಂದಿಷ್ಟು ಅತಿಥಿಗಳು ಬಂದು ಆಶೀರ್ವದಿಸ್ಬೋದು. ಆದ್ರೆ ಅಗ್ಗಿ ಮಹೋತ್ಸವದಾಗ ಬಂದಾಗ, ಅಗ್ಗಿ ಮಹೋತ್ಸವದಲ್ಲಿ ಮಾಂಗಲ್ಯವಾದಾಗ ಸಾಕ್ಷಾತ್ ಪರಮಾತ್ಮ ಬೀರಲಿಂಗೇಶ್ವರನೇ ಬಂದು ಆಶೀರ್ವಾದ ಮಾಡಬೇಕು.
ಅಂತಹ ಒಂದು ಸನ್ನಿಧಾನದಲ್ಲಿ ಇವತ್ತು ನೀವೆಲ್ಲರೂ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದಿರಿ. ತಮ್ಮೆಲ್ಲರಿಗೆ ಶುಭಗಳನ್ನು ಹಾರೈಸಿ, ಎಲ್ಲ ಶುಭ ಹಾರೈಕೆಯನ್ನು ಹಾರೈಸಿ, ಅದರ ಜೊತೆಗೆ ಇವತ್ತು ನೀವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದುಕಬೇಕಾದಾಗ ಮನುಷ್ಯನಿಗೆ ಶಿಕ್ಷಣ ಬಹಳಷ್ಟು ಅವಶ್ಯವಾಗಿರ್ತಕ್ಕಂಥದ್ದು. ಶಿಕ್ಷಣ ಜೊತೆಗೆ ಸಂಸ್ಕಾರ, ನಮ್ಮ ಮೂಲ ಸಂಸ್ಕೃತಿ ಸಂಪ್ರದಾಯಗಳನ್ನು ಅರಿತುಕೊಳ್ಳುವಂಥದ್ದು. ಈ ಎಲ್ಲ ತಿಳುವಳಿಕೆಯನ್ನು ಇಟ್ಟುಕೊಂಡು ನಮ್ಮ ಮುಂದಿನ ಪೀಳಿಗೆಯನ್ನ ಕಟ್ಟುವಂತಹ ಕೆಲಸ ಸಮಾಜ ಮಾಡಬೇಕಾದಂತಹ ಗುರುತರದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅಂತಹ ಕೆಲಸಗಳನ್ನು ನೀವು ಇವತ್ತೇನು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿರಲ್ಲ, ಒಂದು ಸಂಕಲ್ಪವನ್ನು ಮಾಡಬೇಕು. ಅವತ್ತು ಹಿಂದೆ ಸದ್ಭಕ್ತರೆಲ್ಲರೂ ಸೇರಿ ಈ ಕ್ಷೇತ್ರದೊಳಗೆ ಪ್ರತಿ ವರ್ಷ ಒಂದು ಸಾಮಾಜಿಕ ಕಾರ್ಯ ಆಗಬೇಕು, ಒಂದು ಧಾರ್ಮಿಕ ಕಾರ್ಯ ಆಗಬೇಕಂತ ಸಂಕಲ್ಪ ಮಾಡಿದಾಗ ಅದೆಲ್ಲದೂ ವರ್ಷಾನುಗಟ್ಟಲೆ ಈಡೇರ್ಕೊಂಡು ಬಂದೈತಿ. ಅದರಂಗ ನೀವು ನಿಮ್ಮ ಬದುಕಿನಲ್ಲಿ ಒಂದಿಷ್ಟು ಸಂಕಲ್ಪ ಮಾಡಿ ಹೋಗ್ರಿ. ಈ ಕ್ಷೇತ್ರದೊಳಗೆ ಒಂದು ಸಂಕಲ್ಪ, ನನ್ನ ಬದುಕು ಒಳಿತಾಗಬೇಕು, ನಮ್ಮ ಬದುಕು ಹಸನಾಗಬೇಕು, ನಮಗೊಂದು ಉತ್ತಮ ಸಂಸ್ಕಾರ ಉಳ್ಳಂತಹ ಮಗು ನಮಗೆ ಜನಿಸಬೇಕು, ಅದು ಜಗತ್ತಿಗೆ ಸ್ಮಾರಕವಾಗಬೇಕು, ಅದು ಮಾರಕ ಆಗಬಾರದು ಅನ್ನುವಂಥ ಸಂಕಲ್ಪ ನೀವು ಮಾಡಿ ಹೋದ್ರೆ ನಿಮಗೆ ಜಗತ್ತಿಗೆ ಸ್ಮಾರಕ ಆಗುವಂತ ಮಗು ನಿಮಗೆ ಹುಟ್ಟುತ್ತದೆ. ಜಗತ್ತಿಗೆ ಏನ್ ಕೊಡ್ಬೇಕು ನಾವು ಅಂದ್ರೆ ಉತ್ತಮವಾದ ಸಂಸ್ಕೃತಿ ಸಂಸ್ಕಾರವುಳ್ಳಂತ ಮಗನನ್ನ ಕೊಡ್ತಕ್ಕಂಥದ್ದೇ ದೊಡ್ಡ ಕೊಡುಗೆ. ಅದರ ಜೊತೆಗೆ ಇವಾಗ ಬೇಸಿಗೆ ಹೆಚ್ಚಾಗತೈತಿ. ನಿಮ್ಮ ಮದುವೆಯ ಸವಿನೆನಪಿಗೋಸ್ಕರ ನಿಮ್ಮ ಹೊಲಗಳಲ್ಲಿ ನಿಮ್ಮ ಮನೆಗಳಲ್ಲಿ ಒಂದಿಷ್ಟು ಗಿಡಗಳನ್ನು 5-10 ಗಿಡಗಳನ್ನು ಹಚ್ಚಿ ಅದನ್ನ ಪಾಲನೆ ಪೋಷಣೆ ಮಾಡಿದ್ರೆ ಮಕ್ಕಳನ್ನೇ ಬೆಳೆಸಿದಷ್ಟು ಪುಣ್ಯ ನಿಮಗೆ ದೊರಕ್ತದ. ಹಾಗಾಗಿ ಪ್ರಕೃತಿಯನ್ನು ಕೂಡ ಬೆಳೆಸಬೇಕು. ನಾವು ಪ್ರಕೃತಿಯ ಆರಾಧಕರು. ಬೀರಲಿಂಗೇಶ್ವರ ಎಲ್ಲಿದ್ದಂದ್ರೆ ಬೆಟ್ಟ ಗುಡ್ಡದಲ್ಲಿರೋಂಥದ್ದ. ನಾವು ಮೊದಲು ಯಾವ ಪೂಜೆಯನ್ನು ಮಾಡ್ಕೊಂಡು ಬಂದೀವಿ? ಗಂಗೆ ಪೂಜೆಯನ್ನು ಪ್ರಾರಂಭ ಮಾಡಿನ ನಾವೆಲ್ಲ ಪೂಜೆಗಳನ್ನು ಪ್ರಾರಂಭ ಮಾಡೋದು. ಗಂಗೆ ಏನು? ಪ್ರಕೃತಿ, ಜಲ. ಈ ಜಗತ್ತಿಗೆ ಮೂಲ ನೆಲೆ ಯಾವುದು ಅಂದ್ರೆ ಜಲ. ಆ ಜಲವನ್ನ ಪೂಜೆ ಮಾಡುವುದರ ಮೂಲಕ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥವ್ರು ನಾವು. ಹಾಗಾಗಿ ಪ್ರಕೃತಿಯ ಎಲ್ಲ ಶ್ರೇಷ್ಠತೆಗಳನ್ನ ಸವಿಯುವಂತಹ ಆರಾಧಿಸುವಂತಹ ಏಕೈಕ ಮತ ಯಾವುದಾದ್ರೂ ಇದ್ರೆ ಅದು ಹಾಲು ಮತ. ಅಂತಹ ಮತದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲರೂ ಶ್ರೇಷ್ಠರು. ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಸಂಕಲ್ಪವನ್ನ ನಾವೆಲ್ಲರೂ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಪ್ರತಿ ವರ್ಷನೂ ಕೂಡ ಬಹಳಷ್ಟು ಅಚ್ಚುಕಟ್ಟಿನಿಂದ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೀರಿ. ನಂದು ಒಂದು ಮನವಿ ಏನಂದ್ರ, ಮುಂದಿನ ವರ್ಷದಲ್ಲಿದ್ದ ಸ್ವಲ್ಪ ಸರಿಯಾದ ಸಮಯಕ್ಕೆ 5-10 ಗಂಟೆಗೆ ನೀವು ಸರಿಯಾಗಿ ಅಗ್ಗಿಯನ್ನ ಮಾಡಿದ್ರೆ 11 ಗಂಟೆಗೆ ತಾಳಿಯನ್ನ ಮಾಡಬೇಕು. 2 ಗಂಟೆಗೆ ಪ್ರಸಾದ ಮಾಡಿ ಎಲ್ಲರೂ ಅವ್ರವ್ರ ಊರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತೈತಿ. ಸ್ವಲ್ಪ ಲೇಟ್ ಆದ್ರಪ್ಪ ಅಂದ್ರೆ ಸ್ವಲ್ಪ ಅನಾನುಕೂಲ ಆಗ್ತದ. ಬೇರೆ ಬೇರೆ ದೂರದಿಂದ ಬಂದಂತವ್ರಿಗೆ ಸ್ವಲ್ಪ ಅನಾನುಕೂಲ ಆಗ್ತದ.